ಇವತ್ತು ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಸಾಂಗ್ ಆಗ್ಲಿ ಮತ್ತೊಂದಾಗ್ಲಿ ಲಾಂಚಿಂಗ್ ಆಗ್ತದೆ. ಯಾಕಂತ ಹೇಳಿದ್ರೆ ಹೊಸಪೇಟೆ ಜನ ಗೆದ್ದಿರುವಂತದ್ದು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಬಹುಶಃ ಅವ್ರು ಇದ್ದಿದ್ದು ಹೊಸಪೇಟೆ ನಿಜವಾಗ್ಲೂ ಕರ್ಕೊಂಡ್ ಬರ್ತಿದೀವಿ. ಆದ್ರೆ ಅವರ ಒಂದು ಪಾದಕ್ಕೆ ನಮಸ್ಕರಿಸುತ್ತಾ ಇದೀಗ ನಮ್ಮ ಕಿರಣ್ ರಾಜ್ ಅವರು, ಜೈ ಕರ್ನಾಟಕ ಅಧ್ಯಕ್ಷ ಆಗಿರ್ತಕ್ಕಂಥ ಕಿರಣ್ ರಾಜ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಹಾಗೆ ಗುಜ್ಜಲ್ ರಾಜು ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. Okay, ready? All Hospete Appu fans. 3, 2, 1, play. Congratulations, ಚಿತ್ರದ ಸೂಪರ್ ಹಿಟ್ ಸಾಂಗ್. ಬನ್ನಿ ಸರ್, ಪ್ಲೇ ಆಗುತ್ತೆ ಬ್ರದರ್ ಸಾಂಗ್ ಲಾಂಚ್ಗೋಸ್ಕರ ಇವತ್ತು ಹೊಸಪೇಟೆಗೆ ಬಂದಿದ್ದಾರೆ. ಇಷ್ಟು ದಿವಸ ಎಲ್ಲ ಬೆಂಗಳೂರಲ್ಲೇ ಲಾಂಚ್ ಮಾಡ್ತಾ ಇದ್ರು. ಹಾಗಾಗಿ ಈಗ ಹೊಸಪೇಟೆ ಇಷ್ಟಪಡ್ತಿದ್ದಾರೆ. ಯಾಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ ಅಪ್ಪು ಸರ್ ಹೊಸಪೇಟೆ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿನ ಇವತ್ತು ಚಿತ್ರತಂಡಗಳು ಎಲ್ಲ ಬಂದು ಹೊಸಪೇಟೆಯಲ್ಲಿ ಮಾಡಬೇಕು, ಏನೇ ಮಾಡಿದ್ರು ಸಕ್ಸಸ್ ಅಂತ ಅಪ್ಪು ಸರ್ ಹೇಳಿದ್ರು. ಅದೇ ರೀತಿ ಇವತ್ತು ಈ ತಂಡ ಬಂದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಚಿತ್ರತಂಡಕ್ಕೆಲ್ಲ ಒಳ್ಳೇದಾಗ್ಲಿ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ದಯವಿಟ್ಟು ಕನ್ನಡ ಸಿನಿಮಾ ಚೆನ್ನಾಗಿ ಬರ್ತಾ ಇದಾವೆಲ್ಲ. ಹಾಗಾಗಿ ಹೊಸಬ್ರನ್ನೆಲ್ಲ ಬೆಳೆಸಿ ಅಂತ ಹೇಳ್ತಾ ಇದೀವಿ. ಅಪ್ಪು ಸರ್ ಅವರಿಗೆ ಹೊಸಬ್ರು ಅಂದ್ರೆ ಮೊದಲ ಅವ್ರನ್ನ ಬೆಳೆಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಎಲ್ಲ ಅಭಿಮಾನಿಗಳು, ಅಪ್ಪು ಸರ್ ಅಭಿಮಾನಿ ಅಂತಲ್ಲ, ಎಲ್ಲ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಹರಿಸಿ ಅಂತ ಹೇಳ್ತಾ ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಹಾಗೆ ಮಾರಿಕಂಬ ಮಹಿಳಾ ಶಕ್ತಿ ಕೇಂದ್ರದ ಶ್ರೀಮತಿ ಸರಳ ಕಾವ್ಯ ಅವರಿಗೆ ನೆನಪಿನ ಕಾಣಿಕೆ ಕೊಡುವುದರ ಮುಖಾಂತರ, ಹಾಗೆ ಕಾಯಮ ಶಕ್ತಿ ಮಹಿಳಾ ಸಂಘ ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಕವಿತಾ ಪ್ರಭು ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಅವ್ರಿಗೂ ಕೂಡ ನಮ್ಮ ಚಿತ್ರದ ಕಡೆಯಿಂದ ಚಿತ್ರ ಇದೀಗ ನನಗೆ ನಾವೇನು ಹೇಳಿದ್ವಿ, ನೀವೇ ಸೆಲೆಬ್ರಿಟಿ ಅಂತಂತ ಹೇಳಿ 11ನೇ ತಾರೀಕು 11ನೇ ತಿಂಗಳು 11 ಗಂಟೆಗೆ ಹಾಗೂ 11 ನಿಮಿಷಕ್ಕೆ ಇವತ್ತು ಟ್ರೈಲರ್ ಲಾಂಚಿಂಗ್ ಇರುತ್ತೆ. ಹಾಗೆ ವಿಶೇಷವಾಗಿ ನಿಮ್ಮ VNC ಕಾಲೇಜಲ್ಲಿ ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಒಂದು ಸೂಪರ್ ಹಿಟ್ ಸಾಂಗ್ ನ ಇಲ್ಲೇ ಲಾಂಚ್ ಮಾಡಬೇಕಾಗಿ ನಮ್ಮ ಕಂಗ್ರ್ಯಾಚುಲೇಷನ್ ಬ್ರದರ್ ಟೀಮ್ ಕೂಡ Yep. ಸ್ವಲ್ಪ ಆ ಕಡೆಗೆ ಇರು. ಇಲ್ಲ ಇನ್ನು ಈ ಕಡೆಗೆ ಬರ್ತದ.